ಎಷ್ಟೇ ದೊಡ್ಡ ಹೊಟ್ಟೆ ಇದ್ದರೂ ಕರಗಿ ನೀರಾಗುತ್ತೆ ಅಂದರೆ ನೀವು ನಂಬ್ತೀರಾ? ಇವತ್ತಿನ ಮನೆಮದ್ದು ಮಾಡೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಕೆಲವರಿಗೆ ಅನ್ನ ತಿಂದರೆ ದಪ್ಪ ಆಗ್ತೀವಿ ಅನ್ನೋ ಫೀಲ್ ಇರುತ್ತೆ. ಅದ್ರ ಬದಲು ಮನೆಯಲ್ಲೇ ಇದನ್ನು ಈ ಒಂದು ಡ್ರಿಂಕನ್ನು ಮಾಡಿ ಕುಡಿಯೋದ್ರಿಂದ ತುಂಬ ಎಫೆಕ್ಟ್ ಇದೆ ನಮ್ಮ ಬಾಡಿಗೆ. ತಿಂದಿರೋದು ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಹಾಗೆ ಎಷ್ಟೇ ಹೊಟ್ಟೆ ಇದ್ದರೂ ಕರಗಿ ನೀರಾಗುತ್ತೆ. ಬನ್ನಿ ಈ ಡ್ರಿಂಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಒಂಥರ ಅಮೃತದ ಥರ. ಡೈಲಿ 1 ಗ್ಲಾಸ್ 10 ದಿನ ಸೇವಿಸಿದರೆ ಸಾಕಾಗುತ್ತೆ. ಇದರ ರಿಸಲ್ಟ್ ನಿಮಗೆ ಬಂದೇ ಹೋಗುತ್ತೆ. ಇದಕ್ಕೆ ಮೊದಲಿಗೆ 1 ಗ್ಲಾಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಯಾವ ಗ್ಲಾಸ್ ತೊಗೊಂಡಿದ್ದೀರೋ ಅದೇ ಗ್ಲಾಸಲ್ಲಿ 1 ಫಿಲ್ಟರ್ ನೀರನ್ನು ತುಂಬಿಸ್ಕೊತಾ ಇದ್ದೀನಿ. ಇದಕ್ಕೆ ಮೊದಲು 4 ಲವಂಗ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ 2 ಪೀಸ್ ಚಕ್ಕೆಯನ್ನು ಹಾಕ್ತಾಯಿದ್ದೀನಿ. ಸೋಂಪು ಕಾಳು, ಇದು ಕೂಡ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಅರ್ಧ ಚಮಚ ಸೋಂಪು ಕಾಳು. ಇಲ್ಲಿ ನಾನು ಓಂ ಕಾಳು ಹಾಕ್ತಾಯಿದ್ದೀನಿ. ಓಂ ಕಾಳು ಕೂಡ ನಾವು ಊಟ ಆದ ತಕ್ಷಣ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೀರು ಕುಡಿಯೋದ್ರಿಂದ ಒಂದು ಅಸಿಡಿಟಿ ಸಮಸ್ಯೆ, ಹೊಟ್ಟೆ ನೋವಿನ ಸಮಸ್ಯೆ, ಊಟ ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ತುಳಸಿ ಎಲೆ ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೋಬೋದು, ಇಲ್ಲಾಂದರೆ ಹಸಿ ತುಳಸಿ ಹಾಕ್ಬೋದು, ಇಲ್ಲಾಂದರೆ ನೀವು ಒಣಗಿಸಿದ್ದು ಬಾಕ್ಸಲ್ಲಿ ಎತ್ತಿಟ್ಟಿದ್ರೆ ಹಾಕ್ಕೋಬೋದು. ಇದೆಲ್ಲದನ್ನು ಹಾಕಿ 1 ಗ್ಲಾಸ್ ಫುಲ್ಲು ನೀರನ್ನು ಹಾಕಿ ಒಂದು ನೈಟ್ ಬಿಟ್ಬಿಡಿ. ರಾತ್ರಿ ನೆನೆಸಿಟ್ಟಿರುವ ನೀರನ್ನು ಬೆಳಗ್ಗೆ ಸೋಸಿ ಕುಡಿಯೋದ್ರಿಂದ ನಮಗೆ ಒಳ್ಳೆ ಪ್ರಯೋಜನ ಸಿಗುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು ನೈಟ್ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡೋಣ. ಇವಾಗ ನೋಡಿ, ಪ್ಲೇಟನ್ನು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಒಂದು 3 ಅವರ್ ಬಿಟ್ಟರೂ ಸಾಕಾಗುತ್ತೆ. ಇದರಲ್ಲಿರುವ ಅಂಶ ಎಲ್ಲ ನೀರಿನೊಳಗೆ ಬಿಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಇದನ್ನು 2 ದಿನಕ್ಕೆ 1 ಸಾರಿ 10 ದಿನ ಕುಡಿದ್ರೆ ಸಾಕು. ತುಂಬ ಚೆನ್ನಾಗಿ ಹೊಟ್ಟೆಯನ್ನು ಕರಗಿಸ್ಕೋಬೋದು. ಈಗ ಇದು ರೆಡಿ ಆಯಿತು. ನಿಮಗೆ ಬೇಕು ಅನಿಸಿದರೆ ಕಲ್ಸಕ್ಕರೆ ಅಥವಾ ಜೇನುತುಪ್ಪವನ್ನು ಹಾಕಿ ಕುಡಿಬೋದು. ಇದು ಯಾವುದೇ ಆದ ಕೆಮಿಕಲ್ ಪ್ರೊಡಕ್ಷನ್ ತೊಗೊಳ್ತಿದ್ದೀವಿ ಅಂತ ನಿಮಗೆ ಅನಿಸೋದೇ ಇಲ್ಲ, ಯಾಕಂದರೆ ಇದನ್ನು ತೊಗೊಳ್ಳೋದ್ರಿಂದ ಯಾವುದೇ ಆದ ಸೈಡ್ ಎಫೆಕ್ಟ್ ಇಲ್ಲ. ಲಾಸ್ಟಲ್ಲಿ 1-2 ಹನಿ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ಬಿಡಿ. ಮನೆಯಲ್ಲೇ ಇದ್ದುಕೊಂಡು ಈಸಿಯಾಗಿ 5-7 kg ವೆಯ್ಟ್ ಲಾಸ್ ಮಾಡ್ಬೋದು. ಇದು ಮೆಟಬಾಲಿಸಮನ್ನು ಕಡಿಮೆ ಮಾಡುವುದರ ಜೊತೆಗೆ ನಮ್ಮ ಕೊಲೆಸ್ಟ್ರಾಲ್, ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗೂ ಒಳ್ಳೆಯದು. ಪದೇ ಈ ಒಂದು ಡ್ರಿಂಕನ್ನು ಎಲ್ಲರೂ ಫಾಲೋ ಮಾಡ್ಬೋದು. ಯಾವುದೇ ಆದ ಸೈಡ್ ಎಫೆಕ್ಟ್ ಇಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.